ಅಲ್ಲ ಬಿಸಿಲು ಹೆಚ್ಚಾಗಿ ನೀರಿಲ್ಲದೆ ಹಾಗೆಲ್ಲ ಬಂದಿದ್ದಾರೆ. ನೀವು ಇದ್ದದ್ದು ನಗರದಲ್ಲಿ, ನಾವಿರುವುದು ಕಾಡಿನಲ್ಲಿ. ಅದೇ ನಿಮಗೆ ನೀರಿನ ಸಮಸ್ಯೆ ಆದ್ರೆ ನಮ್ಮಿದ್ದಲ್ಲಿಗೆ ಬರ್ಬೇಕು, ಬಿಟ್ರೆ ನಾವು ನಗರಕ್ಕೆ ಬರುದಲ್ಲ. ನಗರದಲ್ಲೇ ಸಮಸ್ಯೆ ಬಿಟ್ರೆ ಕೊಳ್ಳಿಯಲ್ಲಿ ಸಮಸ್ಯೆ ಇಲ್ಲ. ವಿಷಯ ಆದ್ರೂ ವಿಚಾರಿಸುವುದಕ್ಕಾಗಿ ಕೇಳ್ಬೇಕಲ್ವಾ? ಕ್ರಮ ಪದ್ಧತಿ ಬಿಡಬಾರ್ದು. ನಗರದಲ್ಲಂತೂ ಹಾಗೆ, ಕಾಡಿನಲ್ಲೂ ಹಾಗೆ ಅಂತ ಆಲೋಚನೆ ಬಂತು ನನಗೆ. ಕಾಂತಾರದಲ್ಲಿ ಆ ಸಮಸ್ಯೆ ಇಲ್ಲ. ಕಾಂತಾರದಲ್ಲಿ ಯಾವ ಸಮಸ್ಯೆ ಇಲ್ಲ ನಿಜವಾಗಿ ಹೇಳ್ಬೇಕು. ಹೌದು. ಅಂದ್ರೆ ಎರಡನೇದು ಬರ್ತದೆ ಏನೋ ಅಂತ ಗೊತ್ತಿಲ್ಲ. ಏನೋ ಸಮಸ್ಯೆ ಒಂದಕ್ಕೆ ಏನೋ ಸಮಸ್ಯೆ ಆಗ್ಲಿಲ್ಲ, ಎರಡನೇದಕ್ಕೂ ಒಳ್ಳೆ ಆಯ್ತು ಮಾತ್ರ. ಮುಂದೆ ಗೊತ್ತಿಲ್ಲ ಎಲ್ಲ ಅವರಿಗೆ ಬಿಡುವ. ನೀವು ನೋಡಿದ್ರೆ ಪ್ರಚಾರಕ್ಕೆ ಬರುವ ಹಾಗೆ ಕಾಣಿಸ್ತಾ ಇದ್ದೀರ. ನಿಮ್ಮಂತವ್ರ ಆಶೀರ್ವಾದ ಖಂಡಿತ ಖಂಡಿತ ಯಾವತ್ತೂ ಉಂಟು. ಯಾವ ಇರ್ಲಿ ಬುದ್ಧಿ ಮಹಾರಾಜ. ಅಲ್ಲ ನಿಮ್ಗೆ ಹೆಚ್ಚು ಕಡಿಮೆ ಆಯ್ತು, ನನಗೆ ತಲೆ ಬಿಸಿ ಅಂತ ಅರ್ಥ ಆಗುದಿಲ್ಲಪ್ಪ. ಏನಾಯ್ತು? ಇಲ್ಲದೆ ಹೋದ್ರೆ ಬಂದವರು ಯಾರು ಎನ್ನುವ ಹಾಗೆ ಸರಿಯಾಗಿ ಪರೀಕ್ಷಿಸಿ ನೋಡಿ. ನಿಮಗೆ ಅಭ್ಯಾಸ ಬಲ ಇರುವುದು, ಸರಿಯಾದ ಸಮಯಕ್ಕೆ ಬರುವವರು ಅವರೇ ಅವತ್ತು ಇರಬಹುದು. ಆದ್ರೆ ಬಂದವರು ಜನ ಬೇರೆ ಸ್ವಾಮಿ. ಮದನ ರಾಯರು ನಾವು ಬಂದಿದ್ದೇವೆ. ಹೌದಾ? ಹೌದಪ್ಪ, ರಾಯರೇ. ಮದನ ರಾಯರು ಇತ್ತೀಚೆಗೆ ಆಗಿದ್ದು ನಾವು ಕಾರಣ ಮತ್ತೇನಲ್ಲ, ಸರಿಯಾದ ಸಂದರ್ಭಕ್ಕೆ ಸಭೆಯನ್ನ ಸೇರಿದ ಕಾರಣಕ್ಕಾಗಿ ಎಲ್ಲರೂ ಎದ್ದು ನಿಂತು ಹರ್ಷೋದ್ಗಾರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮದನನೆಂಬ ಸುಗುಣ ವಾಸವನ ತೆರೆದಿ ಪೀಠವನ್ನು ಏರಿರುವನು ಎನ್ನುವ ಹಾಗೆ. ಅಂದ್ರೆ ಅರ್ಥ ಮತ್ತೆಂಥದ್ದು ಅಲ್ಲ, ನಮ್ಮ ಆಡಳಿತದ ವ್ಯವಸ್ಥೆ ಅಷ್ಟು ವ್ಯವಸ್ಥಿತವಾಗಿ ಉಂಟು ಎನ್ನುವುದೇ ಅರ್ಥ, ಬಿಟ್ಟು ಮತ್ತೆಂಥದ್ದು ಅಲ್ಲ. ಎಂದಿನಂತೆ ಉಗಲವನ್ನ ವಿಶೇಷವನ್ನ ವಿಚಾರಿಸಿದ್ದಾಯ್ತು. ಸ್ವಾಮಿ, ಪ್ರಾಪಂಚಿಕವಾಗಿ ವಿಚಾರ ಮಾಡುವುದಿದೆ. ಯೋಗ ಇದ್ದವನಿಗೆ ಭಾಗ್ಯ ಇರುವುದಿಲ್ಲ, ಭಾಗ್ಯ ಇದ್ದವನಿಗೆ ಯೋಗ ಇರುವುದಿಲ್ಲ. ಎರಡು ಇದ್ದವರಿಗೆ ಗ್ರಾಚಾರವೇ ಸರಿ ಇರುವುದಿಲ್ಲ. ನಮ್ದು 3ನೇ ಸಾಲ, ಗ್ರಾಚಾರವೇ ಸರಿ ಇಲ್ಲ. ಏನು ಎನ್ನು ಎತ್ತ ಎನ್ನುವ ಹಾಗೆ ವಿಚಾರಿಸಬೇಕು ಎನ್ನುವ ಹಾಗೆ ಒಳ್ಳೆ ಭಟ್ರ ಹತ್ರ ಹೋಗಿ ಜಾತಕ ತೋರಿಸಿದೆ. ಅವ್ರು ಹೇಳಿದ್ದು ಒಂದೇ, ಹಿತಶತ್ರುಗಳ ಬಾಧೆ ಅಂದ್ರಪ್ಪ. ನಮ್ಮವರೇ ನಮ್ಗೆ ತೊಂದರೆ ಕೊಡ್ದವಾಯಿ ಯಾರು ಎನ್ನುವ ಹಾಗೆ ಯೋಚಿಸಿದಾಗ ಒಂದೇ ಉತ್ತರ ಸಿಕ್ತು. ನಮ್ಮ ಅಪ್ಪಯ್ಯನಲ್ಲೇ ನಮಗೆ ತೊಂದರೆ ಬಿಟ್ಟರೆ ಮತ್ತಾರಿಂದೂ ಅಲ್ಲ. ಹೌದಪ್ಪ, ಹೌದು. ಇಂತಿರುವ ಸಂದರ್ಭದಲ್ಲಿ ಮೊನ್ನೆ ಒಂದು ದಿವಸ ವಿಶೇಷವಾದ ಘಟನೆ ನಡೆದು ಹೋಯ್ತು. ಏನು? ಇದು ನಿಮ್ಮ ಹತ್ರ ಕೇಳ್ತೇನೆ. ನೀವು ನಿಮ್ಮ ಅಪ್ಪಯ್ಯನಿಗೆ ಹೋಗಿ ನಮಸ್ಕಾರ ಮಾಡಿದ್ರೆ ಆಶೀರ್ವಾದ ಮಾಡಿದ್ರೆ ಹಾಗೆ ಒಳ್ಳೇದಾಗಲಿ ಅಂತ ಹೇಳ್ತಾರೆ. ನಿಮ್ಮ ಅಪ್ಪಯ್ಯ ಅಂತಲ್ಲ, ಪ್ರಪಂಚದಲ್ಲಿ ಯಾರ ಅಪ್ಪಯ್ಯನೂ ಆಶೀರ್ವಾದ ಮಾಡುವುದು ಹಾಗೆ. ಆದ್ರೆ ನಮ್ಮ ಅಪ್ಪಯ್ಯ ಹಾಗಲ್ಲ. ಹೋಗಿ ನಮಸ್ಕಾರ ಮಾಡಿದ್ರೆ ಸಾಕು, ಏ ಕೋಣ, ಏ ಗಣಗ ಹಂಪ, ಏ ಸಗಣಿ ಮಂಜ, ಏ ಅವಲಕ್ಕಿ ಸುಬ್ಬ, ನಡೆಯುವುದಿಲ್ಲ ಅಂತ ಹೇಳುದು. ಆಶೀರ್ವಾದ ಮಾಡುವುದೇ ಹಾಗೆ ನಮ್ಮ. ಹೌದಪ್ಪ. ಒಂದೇ ದಿವಸ ಒಂದು ವಿಶೇಷ ನೋಡಿ. ಆ ಮಗನೇ ಮದನ ಎನ್ನುವ ಹಾಗೆ ಅಪ್ಪಯ್ಯ ಕರೆದ್ರು, ಹೋಗಿ ನಮಸ್ಕಾರ ಮಾಡಿದೆ. ಒಳ್ಳೇದಾಗ್ಲಿ ಅಂದ. ತಲೆ ಹಾಳಾಗೋಯ್ತಂತ. ಯಾವತ್ತೂ ಇಲ್ಲದೆ ಇರುವ ಆಶೀರ್ವಾದ ಇವತ್ತ್ಯಾಕೆ, ಏನಾಗಬೇಕು ಅಪ್ಪಯ್ಯ ಅಂತ ಕೇಳಿದೆ. ಒಂದು 4 ದಿವಸ ಊರು ಬಿಡುವವನಿದ್ದೇನೆ, ಅಲ್ಲಿಯವರಿಗೆ ಇಲ್ಲಿ ಆಡಳಿತ ಸೂತ್ರವನ್ನ ನೀನು ನೋಡಿಕೊಳ್ಬೇಕು ಅಂತಂದ. ಪೀಠ ಸಿಕ್ಕಿದ್ದು, ಏರ್ದವ್ ಇಳಿಲೇ ಇಲ್ಲ. ಹೌದಪ್ಪ. ಅಕಸ್ಮಾತ್ ಸಿಕ್ಕಿದಂತ ಪೀಠ ಬಹಳ ಕಾಲ ಉಳಿಯುವುದಿಲ್ಲ ಅಂತ ಮಾತು ಹೇಳಿದ್ರಿ ನೀವು. ನಮ್ಮಲ್ಲಿ ಹಿರಿಯವರೆಲ್ಲ ಹೇಳಿದ್ರು, 20ಕ್ಕೆ ಯಜಮಾಂತನಕ್ಕೆ ಸಿಕ್ಕಿದ್ರೆ ಬಹಳ ದಿವಸ ಉಳಿಯುವುದಿಲ್ಲ ಮದನ, ಬೇಡ ಬೇಡ ಅಂದ್ರು. 20ಕ್ಕೆ ಯಜಮಾನಕ್ಕೆ ಸಿಗಬಾರ್ದು, 70ಕ್ಕೆ ಕೆಮ್ಮು ಹಿಡಿಬಾರ್ದು ಅಂತ ಒಂದು ಮಾತು ಉಂಟು. ಆದ್ರೂ ಸಿಕ್ಕಿದ ಅವಕಾಶವನ್ನ ಸದುಪಯೋಗ ಪಡಿಸಿಕೊಳ್ಳಬೇಕು ಎನ್ನುವ ನಿಟ್ಟಿನಲ್ಲಿ ಯೋಚನೆಯನ್ನು ಮಾಡಿದಂತಹ ನಾನು ರಾಜ್ಯದ ಅಭಿವೃದ್ಧಿಯತ್ತ ಗಮನ ಹರಿಸಿ ನೋಡಿದೆ. ತಕ್ಷಣವೇ ನನಗೆ ನೋಡಿದ್ದು ಅರ್ಥ ಆಗಿದ್ದು ಇಷ್ಟೇ, ನಿರುದ್ಯೋಗ ಸಮಸ್ಯೆ ಅಂತ. ಅವ್ರು ತಕ್ಷಣದಲ್ಲಿ ಸುಗ್ರೀವಾಜ್ಞೆ ಒಂದು ಜಾರಿ ಮಾಡಿಬಿಟ್ಟೆ. ಊರಲ್ಲಿರುವ ಎಲ್ಲ ಬಾವಿಗಳನ್ನು ಮುಚ್ಚಿಸಿ ಬಿಡಿ ಅಂದೆ.
ಗಲಾಟೆ ಎದ್ದೋಯ್ತು. ಕುಡಿಲಿಕ್ಕೆ ನೀರಿಲ್ಲ, ಯೋಚನೆ ಮಾಡಬೇಡಿ. ಪಕ್ಕದಲ್ಲೇ ಮತ್ತೊಂದು ಬಾವಿ ತೆಗೀರಿ ಅಂತ ಆಜ್ಞೆ ಮಾಡಿದೆ. ನೋಡಿ, ಆಲೋಚನೆ ಮಾಡಿ. ಬಾವಿ ತೆಗೆಯುವುದಕ್ಕೊಂದಷ್ಟು ಜನ ಕೆಲಸ, ಬಾವಿ ಮುಚ್ಚುವುದಕ್ಕೊಂದಷ್ಟು ಜನ ಕೆಲಸ. ಎಂಬಲ್ಲಿಗೆ ನಿರುದ್ಯೋಗ ಸಮಸ್ಯೆ ಪರಿಹಾರ ಆಯ್ತು ಅಂತ ನಾನು ತಿಳ್ಕೊಂಡಿದ್ದು. ಅಪ್ಪ, ಯಾಕೆ ಗೊತ್ತುಂಟ, ನಮ್ಮಲ್ಲಿ ಜನಸಂಖ್ಯೆ ಹೆಚ್ಚು. ನಾವು ಪ್ರಾಮಾಣಿಕವಾಗಿ ಹೆಚ್ಚು ಮಾಡಿಕೊಂಡಿದ್ದು ಅಂದ್ರೆ ಅದು ಒಂದೇ, ಮತ್ತೆ ಎಂಥದ್ದೂ ಇಲ್ಲ. ಹಾಗಾಗಿ ಈ ನಿರುದ್ಯೋಗ ಸಮಸ್ಯೆ ಹಾಗೆ ಉಂಟು. ಈ ದೂರ ಸಂಪರ್ಕ ಯೋಜನೆ ಇಂಥದ್ದೆಲ್ಲ ಬೇರೆ ಬೇರೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇನೆ. ಪಂಚವಾರ್ಷಿಕ ಯೋಜನೆ ಅಂತ ಹೆಸರು ಕೊಟ್ಟು ಒಂದು 10-20 ವರ್ಷದೊಳಗೆ ಅದನ್ನು ಪೂರೈಸುವ ಆಲೋಚನೆ ಉಂಟು ನನಗೆ. ಹೌದೌದು. ಹಾಗಂತ ಯಾರು ಬಂದು ಕೇಳಿದ್ರೆ ನಿರೀಕ್ಷೆಯಲ್ಲಿರಿ ಅಂತ ಹೇಳ್ತಾ ಇದ್ದೇನೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ. ಯಾರೋ ಬಂದಿದ್ದಾರೆ, ದಾರಿ ತಪ್ಪು ಬೇರೆ ಕಡೆ ಎಲ್ಲ ಬಂದೆ. ಬಹುಶಃ ಪೀಠದ ಸಮಸ್ಯೆ ಅಲ್ಲ, ವೃತ್ತಿಯ ಸಮಸ್ಯೆ. ಮತ್ತೆಂತದ್ದು ನಮ್ಗೆ ಮೊನ್ನೆ ಪೀಠ ಸಿಕ್ಕಿದ್ದು. ಈಗ ಮತ್ತೆ ಯಾರೋ ಒಬ್ಬ ಬಂದಪ್ಪ, ಈಗ ಎಂತದ್ದು ಅಂತ ಅರ್ಥ ಆಗುತ್ತೆ. ದೇವರಾಣೆ ಪೀಠಕ್ಕೆ ಆಸೆ ಪಟ್ಟು ಬಂದವರಲ್ಲ, ಊಟಕ್ಕೆ ಬಂದವನಲ್ಲಂತೆ. ಊಟಕ್ಕೆ ಬಂದಿದ್ದ ಬೇಡ ನೋಡುವ, ಏನೇ ಇದ್ರು ನಮ್ಮಲ್ಲಿ ಇವರಿಗೆ ಬಂದಿದ್ದಾನಲ್ಲ, ಮಾತಾಡಿಸುವುದು ನಮ್ಮ ಧರ್ಮ. ಸ್ವಾಮಿ ನಮಸ್ಕಾರ. ಒಂದಕ್ಕೆ ಎರಡು ತಪ್ಪಾಗಿ ತಿಳ್ಕೊಳ್ಬೇಡಿ. ಇಲ್ಲಪ್ಪ, ನೀವು ಮಾತ್ರ ಈಗ ಅಥವಾ ನಿಮ್ಮ ಊರಿನಲ್ಲಿ ಇದ್ದವರಲ್ಲ. ಈಗ ನಮ್ದೆಲ್ಲ ಒಂದಕ್ಕೊಂದು ಶಿಷ್ಟಾಚಾರ ಪದ್ಧತಿ. ಸದ್ಯಕ್ಕೆ ನಾವು ಮಾತ್ರ ಹೀಗೆ. ಊರ್ ಸುದ್ದಿಗೆ ಬರಬೇಡಿ. ಆಯ್ತಾಯ್ತು. ಊರ್ ಸುದ್ದಿಗೆ ಅಲ್ಲ, ಇದು ಊರ್ ಸುದ್ದಿಗೆ ಬರಬೇಡಿ. ನೀವು ಅಷ್ಟು ಮೈಮೇಲೆ ತಗೊಂಡು ಬೇಡ. ಬಿಟ್ಟೆ ಒಂದಕ್ಕೆ ಎರಡು ಯಾಕೆ ಗೊತ್ತುಂಟ? ಸುಳ್ಳಲ್ಲ. ಯಾಕೆ? ಕಾರಣ ಏನು? ಮೊದ್ಲೆಲ್ಲ ನಮಸ್ಕಾರ ಕೊಟ್ಟಿದ್ದು ಅಂದ್ರು ಅಷ್ಟಿಷ್ಟಲ್ಲ. ನೀವು ಯಾರೇ ಸಿಗ್ಲಿ ನಮ್ಗೆ ನಮಸ್ಕಾರ ಸ್ವಾಮಿ, ನಮಸ್ಕಾರ ಸ್ವಾಮಿ, ಒಬ್ಬರು ಹಿಂತಿರು ಕೊಡ್ಲಿಲ್ಲ. ಅವತ್ತೇ ಲೆಕ್ಕ ಹಾಕಿದೆ. ಏನು? ನಮಗೂ ಕಾಲ ಬರಲಿ, ಮಕ್ಕಳಿಗೆಲ್ಲ ಮಾಡಿಸುವ ಅಂತ. ನಿಮ್ಮ ಮಕ್ಕಳಿಗ? ಹೇಳಿದವ್ರ ಮಕ್ಕಳಿಗೆ. ಹಾಗೆ ಈಗ ಸರಿಯಾದ ಕಾಲ, ಸ್ಥಾನ, ಮಾನ ಎಲ್ಲ ಒದಗಿ ಬಂತ ಇಲ್ವ? ನಾನು ಇಲ್ಲಿ ಇಲ್ಲದೆ ಇದ್ರು ಅಲ್ಲಿ ಬಂದಿದ್ದ ಇಲ್ವ ಅಂತ ನೋಡ್ಕೊಂಡು ಹೋಗ್ತಾರೆ ಈಗ. ಹಾಗೆ ಅಷ್ಟು ವಿಶ್ವಾಸ. ಅಂದ್ರೆ ಹಾಗೆ ಹಿಂತಿರುಗಿ ಕೊಟ್ಟವರಿಗೆಲ್ಲ ಒಂದಕ್ಕೆರಡು ಬಡ್ಡಿ ಸಮೇತ ಕೊಡ್ತಾ ಇದ್ದೇನೆ. ಓ ಹಾಗೆ, ಅದೇ ಲೆಕ್ಕಾಚಾರದಲ್ಲಿ ನಮ್ಗೆ ಕೊಟ್ಟದ್ದು ಅಂತ ಆಯ್ತು. ಹೌದು. ಇಲ್ಲ, ನಾನು ವಿಚಾರ ಗೊತ್ತಾಗಿಲ್ಲ. ನಾನು ಇಲ್ಲಿಯವನಲ್ಲ. ಕೇಳಿರ್ಬೋದು ನೀವು. ಏನು? ಚಂದ್ರಾವತಿ ಅಲ್ಲಿಯ ವರ್ತಮಾನದ ಕಾಲದ ಅಧಿಕಾರಿ ನಾನು. ಚಂದ್ರಹಾಸ ಅಂತ ಹೆಸರು. ಚಂದ್ರಾವತಿ, ಚಂದ್ರಹಾಸ, ಚಂದ್ರಾವತಿ, ಚಂದ್ರಹಾಸ ಚಂದ್ರಾವತಿ ಇವು ಕೇಳ್ದಾಗಿಲ್ಲ. ಬಹುತೇಕ ನಮ್ಮಷ್ಟು ಪ್ರಚಾರದಲ್ಲಿ ಇಲ್ವೇನೋ. ದೇವರಾಣಿ, ನಿಮ್ಮೂರಲ್ಲಿ ನಿಮ್ಮಷ್ಟು ಪ್ರಚಾರದಲ್ಲಿ ಇಲ್ಲ. ನಮ್ಮ ಊರಿನ ಸದ್ಯಕ್ಕೆ ನಮ್ಮದೇ ಪ್ರಚಾರ. ಹೌದು ಹೌದು, ಇತ್ತೀಚೆಗೆ ಪ್ರಚಾರಕ್ಕೆ ಬರ್ತಾ ಇತ್ತು. ಹಾಗೆ ನೀವು ನೋಡಿದ್ರೆ ಪ್ರಚಾರಕ್ಕೆ ಬರುವ ಹಾಗೆ ಕಾಣಿಸ್ತಾ ಇದ್ದೀಗ. ನಿಮ್ಮಂತವ್ರ ಆಶೀರ್ವಾದ ಖಂಡಿತ ಖಂಡಿತ ಯಾವತ್ತೂ ಉಂಟು. ಹಾಗೆ ನಾನು ಇಲ್ಲಿಗೆ ಬರುವರೇ ಕಾರಣ, ನಮ್ಮ ಊರಿಗೇನು ಸಮಸ್ಯೆ ಆಗಿ ಹೊರಟವರಲ್ಲ. ನಿಮ್ಮ ಅಪ್ಪ ಅಲ್ಲಿವರೆಗೆ ಹಾಗೆ ಬಂದ್ರಲ್ಲ. ಅಲ್ಲ, ಬಿಸಿಲು ಹೆಚ್ಚಾಗಿ ನೀರಿಲ್ಲದೆ ಹಾಗೆಲ್ಲ ಬಂದಿದ್ದಲ್ಲ. ನೀವು ಇದ್ದದ್ದು ನಗರದಲ್ಲಿ, ನಾವಿರುವುದು ಕಾಡಿನಲ್ಲಿ. ನಿಮಗೆ ನೀರಿನ ಸಮಸ್ಯೆ ಆದ್ರೆ ನಮ್ಮಿದ್ದಲ್ಲಿಗೆ ಬರಬೇಕು, ಬಿಟ್ರೆ ನಾವು ನಗರಕ್ಕೆ ಬರುವುದಲ್ಲ. ನಗರದಲ್ಲೇ ಸಮಸ್ಯೆ ಬಿಟ್ಟರೆ ಕೊಳ್ಳಿಯಲ್ಲಿ ಸಮಸ್ಯೆ ಇಲ್ಲ. ವಿಷಯ ಅದು ವಿಚಾರಿಸುವುದಕ್ಕಾಗಿ ಕೇಳ್ಬೇಕಲ್ವಾ? ಕ್ರಮ ಪದ್ಧತಿ ಬಿಡಬಾರ್ದು. ನಗರದಲ್ಲಂತೂ ಹಾಗೆ, ಕಾಡಿನಲ್ಲೂ ಹಾಗೆ ಅಂತ ಆಲೋಚನೆ ಬಂತು ನನಗೆ. ಕಾಂತಾರದಲ್ಲಿ ಆ ಸಮಸ್ಯೆ ಇಲ್ಲ. ಕಾಂತಾರದಲ್ಲಿ ಯಾವ ಸಮಸ್ಯೆ ಇಲ್ಲ ನಿಜವಾಗಿ ಹೇಳಬೇಕು. ಹೌದು. ಅಂದ್ರೆ ಎರಡನೇದು ಬರ್ತದೆ ಏನು ಅಂತ ಗೊತ್ತಿಲ್ಲ. ಏನೋ ಸಮಸ್ಯೆ ಮಾಡ, ಒಂದಕ್ಕೆ ಏನೋ ಸಮಸ್ಯೆ ಆಗ್ಲಿಲ್ಲ, ಎರಡನೇದಕ್ಕೂ ಒಳ್ಳೆ ಆಯ್ತು ಮಾತ್ರ.
ನಮ್ಗೊಂದು ಗೊತ್ತಿಲ್ಲ. ಎಲ್ಲ ಅವರಿಗೆ ಬಿಡುವ. ಹಾಗೆ ನಿಮ್ಮ ಅಪ್ಪ ಏನುವರೆಗಾಗಿ ಬಂದ್ರಲ್ಲ, ಮುಂದೆ ಹೇಳುವುದೇ ಬೇಡ, ಗೊತ್ತಾಯ್ತಾ? ಅಂದ್ರೆ ಹೆಚ್ಚು ಕಡಿಮೆ ನೋಡುವುದಕ್ಕೆ ನನ್ನ ಹಾಗೆ ಇದ್ದೀರಿ. ನಮ್ಮ ಅಪ್ಪನ ಎದುರಿಗೆ ಹೋದ್ರೆ ಇಲ್ವಾ, ಏ ಕೋಣ, ಏ ಗಣಗಂಪ, ಏ ಸಗಣಿ ಮಂಜ, ಏ ಅವರಕ್ಕಿ ಸುಬ್ಬ, ನಡೆಯಲಿಲ್ಲ ಅಂತ ಹೇಳಿದ್ರು. ನೇರವಾಗಿ ಇಲ್ಲಿಗೆ ಬಂದ್ರಿ ಅಲ್ಲ? ನಿಮ್ಮ ಅಪ್ಪನಿಗೆ ಅಷ್ಟರ ದೃಷ್ಟಿ ದೋಷ ಬರಲಿಲ್ಲ, ನಾನು ಚಂದ್ರಹಾಸ ಅಂತಲೇ ಕರೆದಿದ್ದಾರೆ. ಕಾರ್ಯನಿಮಿತ್ತವಾಗಿ ಹೋಗು ಅಂತ ಹೇಳಿದ್ದಾರೆ. ಒಂದು ಲೇಖನ ಕೊಟ್ಟಿದ್ದಾರೆ ನಿಮ್ಮ ಅಪ್ಪ. ಹೌದಾ? ಹೌದು. ಏನಂತ ಕುಡಿ ಅಲ್ಲ, ಅದು ನೀವೇ ತಗೊಂಡ್ರೆ ಅಂದ್ರೆ ಗುಟ್ಟ ಆದ ಲೇಖನ, ಹಾಗೆ ಅದು ಮಗನಿಗೆ ಬಿಡಿಸ್ಕೊಳ್ಬೇಕು ಅಂತ ಹೇಳಿ. ಬಹಳ ಬಿಗಿ ಉಂಟು ಮಾತ್ರ. ನಿಮ್ಮ ಅಪ್ಪನ ಗಂಟು ನಿಮಗೆ ಸಿಗ್ಬೇಕು. ಹೌದು, ಬಹಳ ಕಷ್ಟ. ಬಿಡಿಸಿದ್ರಾ? ಓದಬಾರ್ದು, ಬಿಡಿಸ್ಬಾರ್ದು. ಓದ್ದೇ ಇದ್ರೆ ವಿಷಯ ಗೊತ್ತಾಗ್ತದೆ. ಹಾಗಲ್ಲ, ಏಕಾಂತವಾಗಿ ಓದಬೇಕು ಅಂತ ಹೇಳ್ತಾರೆ. ಓ ಹಾಗೆ ಗುಟ್ಟಾಗಿ ಬರದ ಲೇಖನ, ಅಲ್ಲಿಂದ ಗುಟ್ಟಾಗಿ ಇಲ್ಲಿವರೆಗೆ ತಂದದ್ದು. ನಾನು ಗುಟ್ಟಾಗಿಯೇ ವಾಚಿಸಬೇಕು. ಏಕಾಂತಕ್ಕೆ ಭಂಗ ಬರುವುದಿದ್ರೆ ಮೂರನೇವರಾದ ನಿಮ್ಮಿಂದ ಅಲ್ವಾ? ನಿಮ್ಗೊಂದು ವ್ಯವಸ್ಥೆ ಮಾಡ್ತೇನೆ. ಯಾರಲ್ಲಿ ಮೂರನೇ ಮಾಡಿ 8ನೇ ಕೋಣೆ. ಯೋಚನೆ ಮಾಡಬೇಕಾದ ಅಗತ್ಯ ಇಲ್ಲ. ಬಂದವರು ಆ ಸಂಖ್ಯೆಗೆ ಹೊಂದಾಣಿಕೆ ಆಗುವಂತಿದ್ದಾರೆ, ಅಲ್ಲೇ ಹಾಕಿ. ತೊಂದ್ರೆ ಇಲ್ಲ, ನಮಗೆ ಸಂಖ್ಯೆ ಪ್ರಧಾನ ಅಲ್ಲ, ಒಳಗಿರುವ ವ್ಯವಸ್ಥೆ ಪ್ರಧಾನ. ಎಷ್ಟು ಅಲ್ಲಾದ್ರೂ ನಿಮ್ಮನ್ನು ಮತ್ತು ಮಧ್ಯದಲ್ಲಿ ಸಮಸ್ಯೆ ಆದ್ರೆ ಅಂತ ಅಷ್ಟೇ. ಸ್ವಾಮಿ ಸತ್ಯ ಹೇಳ್ತೇನೆ. ಮತ್ತು ಉಳಿದು ಕೋಣೆಯಲ್ಲೆಲ್ಲ ಸರಿಯಾದ ವ್ಯವಸ್ಥೆ ಇಲ್ಲ. ಹಾಗಾಗಿ ಸತ್ಯ ನನ್ನ ಕೋಣೆಯನ್ನೇ ಬಿಟ್ಕೊಡ್ತಾ ಇದ್ದೇನೆ. ಆಯ್ತಪ್ಪ, ನಿಮ್ಗೆ ಅಂದ್ರೆ ವ್ಯವಸ್ಥೆ ಒಳ್ಳೇದಾಗಬೇಕು ಎನ್ನುವ ಕಾರಣಕ್ಕಾಗಿ ಮಾತ್ರ. ಮೂರನೇ ಮಾಡಿ 420. ಆಯ್ತು, ನೀವ್ ಎಷ್ಟೊತ್ತಿಗೆ ಬರ್ತೀರೋ ಅಷ್ಟೊತ್ತಿಗೆ ಹೊರ ಬರುತ್ತೆ. ಒಳಗಡೆ ಹೋಗಿ ಬಲಕ್ಕೆ ತಿರುಗಿ ಮೇಲೆ ಸಾಗಿ, ಅಲ್ಲೇ ಕಾಣಿಸ್ತದೆ. ಹೋಗಿ ಬಲಕ್ಕೆ ತಿರುಗಿ ಮೇಲೆ ಸಾಗಿ, ಅಲ್ಲೇ ಕಾಣಿಸ್ತದೆ. ಒಳಗಡೆ ಕೋಣೆಯಲ್ಲಿ ಒಳಗಡೆ ಕಾಲಿಟ್ಟ ತಕ್ಷಣದಲ್ಲಿ ಜಗ್ಗನೆ ಬೆಳಕಾದ ತಕ್ಷಣದಲ್ಲಿ ಎಲ್ಲ ವ್ಯವಸ್ಥೆಗಳು ಅಲ್ಲಲ್ಲಿ ಸರಿಯಾಗಿ ಉಂಟು, ಸರಿಯಾಗಿ ಉಪಯೋಗಿಸಿ. ಉಂಟು ಅನ್ನುವ ಸಲುವಾಗಿ ಎಲ್ಲವನ್ನು ಪಡೆಯುವವರಲ್ಲ, ಎಷ್ಟು ಬೇಕೋ ಅಷ್ಟನ್ನೇ ತಗೊಂಡು. ಆರೋಗ್ಯಕ್ಕೆ ಬಹಳ ಒಳ್ಳೆ. ನೀವೆಷ್ಟೊತ್ತಿಗೆ ಬರ್ತೀರ? ಖಂಡಿತ.